ಇದೇ ರುದ್ರಭೂಮಿ, ಘಟ ಜೀವಿಗಳ ನರಕಳೇಬರನ್ನು ಹೂತಿಟ್ಟ ಪವಿತ್ರ ಭೂಮಿ. ನನ್ನ ಸಹೋದರರ, ನನ್ನ ಜನ್ಮದಾತರು ಹೂತಿಟ್ಟ ಪವಿತ್ರ ಭೂಮಿ. ಸಹೋದರರೇ, ಸಹೋದರರೇ, ಇದೋ 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 ನಿಮ್ಮ ಅಣ್ಣನ ಅಪೂರ್ವ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ, ಅಪೂರ್ವ ಪುಷ್ಪಾಂಜಲಿಯನ್ನು ಸ್ವೀಕರಿಸಿರಿ, ಅಪೂರ್ವ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ. ಅರಿಯದೆಲೆ ಮನದೊಳಗೆ ದುರುಳ ಕೌರವರು ನಿನ್ನನು ನಿನ್ನ ಸಹೋದರರ ಸಹಿತ ಕಾರಾಗೃಹದಲ್ಲಿರಿಸಿ ಹಗಳಗಳನವ ಉಣ ಮಾಡಿ ಬಡಿಸಿದರು. ನಿನ್ನ ಸಹೋದರರು ಮಡಿದವರಿಗಾಗಿ ರೋಧಿಸದೆ, ಮಡಿದವರಿಗಾಗಿ ರೋಧಿಸದೆ ಶಕುನಿ ಶಕುನಿ ಅಂದು ಕೈದ ಶಪಥವೇನಾಯಿತೋ, ಶಪಥವೇನಾಯಿತೋ. ಶಕುನಿ ಆತ್ಮಾಸನೆಯನ್ನು ಅಲ್ಲೆಗಳುತ್ತಿರುವ ಅಧಮ ಮರಳುಗಳೇ ಸತ್ತು. ಏನಿ ಬಗೆಯ ಕುಹದ ಕಂಠದ ಕರ್ಕಸೆಗೇಕೆ, ಏನಿ ಭರಭಕ್ತಿ ಜ್ವಾಲ ಎಂದೇ ಪ್ರಚಂಡಗೈತ್ರುವ ಪ್ರಚಂಡ ತಾಂಡವ ಪ್ರಳಯ ತಾಂಡವ. ಹಕಂಡ ಭರತ ಕಂಡಕ್ಕೆ, ಹಕಂಡ ಭರತ ಕಂಡಕ್ಕೆ ಕುಹಕ ಕುಕ್ಷಿ ಕತೆ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಭಗಡ ದೂತೆ ವಿದ್ಯ ವಿಶಾರದ ಈ ಸೌಭರನಾದ ಶಕುನಿ ಎಳಲೆ ನಿಮ್ಮಗಳ ಸರಸವೇ ಸಲ್ಲಾಪವೇ. ಹಕಂಡ ಭರತ ಕಂಡಕ್ಕೆ, ಹಕಂಡ ಭರತ ಕಂಡಕ್ಕೆ ಕುಹದ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಭಗಟದೂತೆ ವಿದ್ಯ ವಿಶಾರದೆ ಈ ಸೌಬಲರಾದ ಶಕುನಿ ಎಡನೆ ನಿಮ್ಮಗಳ ಸರಸವೇ ಸಲ್ಲಾಪವೇ. ನನ್ನ ಅಂದು ನಿರಪರಾಧಿಗಳು, ನನ್ನ ಗಾಂಧರ್ವ ವಂಶ ಕ್ಷಾಯಕ್ಕೆ ಕಾರಣಕರ್ತನಾದ ದುರ್ಮತ ದುರುಳ ದುರ್ಯೋಧನೇ ಕೇಳು. ಅಂದು ನಿರಪರಾಧಿಗಳು ನನ್ನ 99 ಮಂದಿ ಸಹೋದರರನ್ನು ಮತ್ತು ನನ್ನ ಜನ್ಮದಾತನನ್ನು, ನನ್ನನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ತ ವಿಚಿತ್ರ ಹಿಂಸೆಗಳನ್ನು ತೊರೆದುಕೊಂಡರೆ ಅಬ್ಬ ನನ್ನ ಗುಂಡಿಗೆ ದಗ ದಗಲೇ ದಹಿಸುತ್ತಿರುವುದು. ದಗ 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 ನೆಚ್ಚಿದ ದೇಶದ್ದಾಲೆ ದಹಿಸುತ್ತಿರುವ ಲೋಕಕರಾಳೆ ದಗ ದಗ ನೆಚ್ಚಿದ ದೇಶದ್ದಾಲೆ ದಹಿಸುತ್ತಿರುವುದು ಲೋಕಕರಾಳೆ
ವಂಶಜರು ದಗ ದಗ ಧಗ 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 ನೆತ್ತಿದೆ ದೇಶದ್ವಾಲೆ ಧೈರ್ಯರು ಲೋಕಗಳೋಳೆ ಗೌರವ ಗೌರವ ಸೋಲಿಸಿ ನಮ್ಮನ್ನು ಕುರುಪತಿ ತನ್ನನು ಅಸ್ತಿನಾವತಿಯೋ ಸೆರೆ ಎಳಗಿಟ್ಟವ ಗೌರವ ಸೋಲಿಸಿ ನಮ್ಮನ್ನು ಕುರುಪತಿ ತನ್ನನು ಅಸ್ತಿನಾವತಿಯೋ ಸೆರೆ ಎಳಗಿಟ್ಟ ಅಣ್ಣ ತಮ್ಮಂದಿರು ದೂರರು ನಾವು ಅಣ್ಣ ತಮ್ಮಂದಿರು ದೂರರು ನಾವು ನಮಗೊದಗಿತು ಈ ಸೆರೆಮನೆಯಳು ತಾವು ಧಗ 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 ನೆದ್ದಿದೆ ದೇಶದ್ವಾಲೆ ದಯಸೊತ್ತು ಲೋಕ ಕರಾಳೆ ಗೌರವ ನೂರೊಬ್ಬನೇ ಹುಳಿದನು ಈಗ ತೀರಿಸಲು ಅನುದರ ಸಾಲವ ಬೇಗ ಗೌರವ ನೂರೊಬ್ಬನೇ ಹುಳಿದನು ಈಗ ತೀರಿಸಲು ಅನುದರ ಸಾಲವ ಬೇಗ ಎಮ್ಮರವಾಗುವ ಎಮ್ಮೆ ಶಾರು 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 ಎಮ್ಮರವಾಗುವ ಜನ್ನೆಯ ಶಾಡು ಶ್ಮಶಾನವೆನು ಕೌರವ ನಾಡು ಧಗ 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 ನೆತ್ತಿದ ದೇಶದ್ವಾಲೆ ದಯಸೊತ್ತುದ ಲೋಕ ಕರಾಳೆ ಧಗ ಧಗ ನೆತ್ತಿದ ದೇಶದ್ವಾಲೆ ದಯಸೊತ್ತುದು ಲೋಕ ಕರ ಧಗ 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 ನನ್ನ ಗುಂಡಿಗೆಯೇ ಧಗ ಧಗನೇ ದಹಿಸುತ್ತಿರೋದು ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರೋದು ನನ್ನ ದೇಹದಲ್ಲಿ ನರನಾಡಿಗಳೇ ಶೇಡು 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 ಎಂದು ಕೌರವೇಶ್ವರ ಅಂದು ಅಂದು ನಿನ್ನ ಕತ್ತಲೆ ಕಾರಾಗೃಹದಲ್ಲಿ ನನ್ನ ಸಹೋದರರಿಗೆ ನೀಡುತ್ತಿದ್ದ ಒಂದು ಹಿಡಿಯನ್ನ ಒಂದು ಹೊಳೆಯ ನೀರು ನನ್ನ ಹತಭಾಗ್ಯ ಸಹೋದರರು ಅವೆಲ್ಲವನ್ನೂ ನನಗೆ ಕೊಟ್ಟು ಕೌರವ ಅವೆಲ್ಲವನ್ನು ನನಗೆ ಕೊಟ್ಟು ನನ್ನ ದೇಹದಲ್ಲಿ ಉಸಿರು ಬತ್ತದಂತೆ ಮಾಡಿ ತಾವೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು ದಾರುಣ ದೃಶ್ಯವು ನನ್ನ ಹೃದಯದಲ್ಲಿ ಹಚ್ಚಳಿದೆ ಹೊಳಿದು ಕಠೋರ ಬಡಭಾಗ್ಯ ಧ್ವಾಲೆಯಲ್ಲಿ ನೊಂದು ಬೆಂದು ಕೊಂದು ಶುದ್ಧವಾಗಿರುವ ಈ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಮಾಡಿದರು. ಪ್ರತಿ ಒಂದು ಹಣುನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಶೇಡಿಗೆ ಶೇಡು, ದೇಶಕ್ಕೆ ದೇಶ, ರೋಷಕ್ಕೆ ರೋಷ. ರೋಷ ದೇಶ ರೋಷ ಈಶ ಕುಡಿಯ ಹೃದಯದ ವೇಷ. ರೋಷ ದೇಶ ರೋಷ ಈಶ ಕುಡಿಯ ಹೃದಯದ ವೇಷ. ಮಾಡುವ ನಿನಗೆ ಮೋಸ, ಮಾಡುವ ನಿನಗೆ ಮೋಸ. ನಾ ಮುಗಿಸುವೆ ಕುರುಕುಲ ನಾಶ. ರೋಷ ದೇಶ ರೋಷ ಈಶ ಕುಡಿಯ ಹೃದಯದ ವೇಷ. ಒಂದನೆಯ ಶಕ್ತಿಯ ದೇಶ ಕೌರವ, ಒಂದನೆಯ ಶಕ್ತಿಯ ದೇಶ. ನಾ ಮುಗಿಸುವೆ ಕುರುಕುಲ ನಾಶ. ರೋಷ ದೇಶ ರೋಷ ಈ ಶಕ್ತಿಯ ಹೃದಯದ ದೇಶ.
ಕೌರವ, ದುರ್ಯೋಧನ, ದಾಳಗಳು, ಈ ದಾಳದ ಮಹಿಮೆ ನೀನೇನು ಬಲ್ಲೆಯೋ ಮರುಳೆ? ನಾನು ಹೇಳುವುದು ಕೇಳು. ಈ ದಾಳಗಳಿಂದಲೇ ಪಂಚ ಪಾಂಡವರನ್ನು ಅಜ್ಞಾತವಾಸಕ್ಕೆ ಪ್ರೇರೇಪಿಸಿದ್ದು ಈ ದಾಳಗಳೇ. ಕೌರವ, ಈ ದಾಳಗಳಿಂದಲೇ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡುವುದಕ್ಕೂ ಕಾರಣವಾಗಿದ್ದು ಈ ದಾಳಗಳೇ. ಕೌರವ, ಈ ದಾಳಗಳೇ. ಇನ್ನು ಮುಂದೆ ಕೌರವ, ಈ ದಾಳಗಳಿಂದಲೇ ಪಾಂಡವರ ಸಂಪತ್ತನ್ನು ಸೂರಗೊಂಡಿದ್ದು ಈ ದಾಳಗಳಿಂದಲೇ. ಇನ್ನು ಮುಂದೆ ಈ ದಾಳಗಳಿಂದಲೇ ನಿನ್ನ ತಮ್ಮನಾದ ದುಶ್ಯಾಸನ ಬಿಸಿ ರಕ್ತದಿಂದ ದ್ರೌಪದಿಯು ಮುಡಿಯನ್ನು ಕಟ್ಟುವಳು. ಕೌರವ, ಈ ದಾಳಗಳಿಂದಲೇ ನಿನ್ನ ಶತ ಸಹೋದರರ ದೇಹಗಳನ್ನು ಸ್ಮಶಾನದಲ್ಲಿ ಬಿದ್ದು ಪಿಶಾಚಿಯಾಗಿ ಕೊಡುವರು. ಕೌರವೇಶ್ವರ, ಅಟ್ಟ ಆಸದಿಂದ ವ್ಯಕ್ತಿ ಮೆರೆತ್ತಿರುವ ದುರ್ಯೋಧನೆ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನು ಒಳಗೊಂಡು ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಕೌರವ, ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತ ರಾಜ ಮಹಾರಾಜನಿಗೆ ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಆಶೆ ಆಕಾಂಕ್ಷೆ ಅಲ್ಲವೋ ಗಾಳಿ ಗೋಪುರವಾಯಿತು. ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಕೌರವೇಶ್ವರ. ಗತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂದು ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಮಾತುಗಳನ್ನು ಅನುಸರಿಸಿ ಅಡಿಗಡಿಗೂ ಅಡ್ಡ ದಾರಿಯಲ್ಲೇ ನಡೆಸಿದನು. ಕೌರವೇಶ್ವರ, ಇನ್ನು ಮುಂದೆ ಸಮಯ ಸಂಜೀವನಿ ಎಂಬ ಅನರ್ಥ ನಾಮವನ್ನು ಸ್ವೀಕರಿಸಿ ನಿನ್ನ ಕುರು ವಂಶವನ್ನು, ನಿನ್ನ ಅಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋರಿಯಲ್ಲೇ ಮುಳುಗಿಸುವನು.
ಹತಭಾಗ್ಯ ಸಹೋದರರೇ ಹೇಳಲಿ. ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಜನ ಮಾಡಿಸುವುದು. ಕೌರವೇಶ್ವರ ಕುರುಕ್ಷೇತ್ರದಲ್ಲಿ ಆಗುವ ಹಿಂಸೆಗಿಂತಲೂ ಈ ಶಕುನಿಂದ ಆಗುವ ಹಿಂಸೆವು ಅತಿ ಭಯಾನಕವೆನಿಸುವುದು. ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೆಗೆದು ಗುರು ಹಿರಿಯ ರಕ್ತದಿಂದ ಕಾಂಕಿತರಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸುರು ಬಿಡವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ ಅಲ್ಲವಯ್ಯ. ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕೌರವೇಶ್ವರ? ಜಯತ್ರಥ ಕೃತ ವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ವರ್ಣರನ್ನು ದೂತನು ಈ ದಿನ ಸಮಾಧಾನವು ತನ್ನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಲ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ನಾಶ ಮಾಡಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿ ಬಿಟ್ಟೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಕೌರವೇಶ್ವರ. ಅವನ ಮಾತು ಪರಿಗ್ರಹವೇ ಕೌರವೇಶ್ವರ. ಅಣ್ಣ ಸಹೋದರ ಅಗ್ರಜಾನ್ವಿತ ಯದುನಂದನನ ದರಿದ್ರಾಂತ ವಿದುರ ಗೆಳೆಯನ್ ಸಲ್ಲಿಸಲ್ ಗಣಕುಟೀರಕ್ಕೆ ಹೋಗಿರ್ಭನೈ ಸೈತ ಸದಳವು ಎನ್ನಗೆ ಅಗ್ರಜ ಅಣ್ಣ ಸಹೋದರ ಮನೆಯೋಳು ಅದಮ್ಮನೋ ತಿಂಡಿಯ ಸಹೋದರ ಮನೆಯೋಳು ಅದಮ್ಮನೋ ತಿಂಡಿಯ ಮುದದಿ ಭಜಿಸಿ ಮರುಳಾಗೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಅಲ್ಲ ಕೈದ ಪರಿಯ ಎಲ್ಲವನ್ನ ನೋಡಿ ಅವಳಣ್ಣ ಸಹೋದರ ಅಲ್ಲ ಕೈದ ಪರಿಯ ಎಲ್ಲವನ್ನ ನೋಡಿ ನಿಲ್ಲದೆ ಮನಸ್ಸು ಕಣ್ಣಗಳಿಂದ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ಅಲ್ಲದೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸನಂತೆ. ಶಾಂತಿ ಸಂಧಾನ
ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ನೀನು ಚಿಂತಿಸಬೇಡ ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಸಹೋದರ ಸಾಕುದುರಳ, 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 ಅಗ್ರಜ! ಸಹೋದರ ಸಾಕುದುರಳ, 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 ಸರಸವಿರಸದಿಯ ಸಿರಪರ್ಯ. ಬಲೆ ಬಲೆ ಸಹೋದರ. ಸರಸವಿರಸದಿಯ ಸಿರಪರ್ಯ. ಸಾಕುದುರಳ, 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 ಬಿರಿಸಿದ ನಮಗೆ ವಿದುರ ಮನೆಯಲ್ಲಿ ಕೊಡುತ್ತೇನು? ಹೌದಾ ಬಿರಿಸಿದ ನಮಗೆ ವಿದುರ ಮನೆಯಲ್ಲಿ ಕೊಡುತ್ತೇನು? ಹೊಂಡ ಕೃಷ್ಣನ ಪುಂಡ ಮಾತನು, ಹೊಂಡ ಕೃಷ್ಣನ ಪುಂಡ ಮಾತನು, ಚೆಂಡಾಡುವೆನು ತಲೆಯೊಳಗೆ, ಚೆಂಡಾಡುವೆನು ಬರದೊಳಗೆ, ಚೆಂಡಾಡುವೆನು ತಲೆಯೊಳಗೆ. ಸಾಕುಗಳ ಸಾಕು ಸಾಕುಗಳ ಗೃಹಗಳ ಸರಸ ಸರಸವ ವಿರಸದಿಯ ಸಿರಪರ್ಯ. ಸರಸವ ವಿರಸದಿಯ ಸಿರಪರಿ. ಸಾಕುಗಳ ಸಾಕುಗಳ ಸಾಕು ಗೃಹಗಳ ಸರಸ. ಅಗ್ರಜ, ಸಹೋದರ ಆ ಧೋರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಣೆ ಮಾಡೋದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದಾಟಿ ದರಿದ್ರ ವಿದುರ ಮುರುಕು ಜೋಪಡಿಯನ್ನು ಆಚರಿಸುವನು. ನೋಡಿದ್ಯಣ್ಣ, ಇದು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯೋ ಸಹೋದರ. ಯದುಪತಿಯು ಭಕ್ತಪರಾಧೀನನು. ಆಹಾ, ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು ಇರಬಹುದು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ನೀನು ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಣ್ಣ, ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ. ಸಹೋದರ ಅವ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಸ್ತಿ ಮದಾನದ ಮೂಲ ತಿಳಿದು ಅವನೊಳಗೆ ಹೋಗನದ. ಮುರಾರಿ ಕೃಷ್ಣನ ಕುಸ್ತಿ ಮದಾನದ ಮೂಲ ತಿಳಿದು ಅದರೊಳಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲ ಬಂದಿದೆ ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲ ಬಂದೊಳಗಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಆ ಗೊಲ್ಲನ ಮರ್ಮವ ಅರಿಯದೆಯೇ ಪರೆದೊಡಕುವುದೇ. ನಲ್ಲಯರ ಆ ಗೊಲ್ಲನ ಮರ್ಮವ ಅರಿಯದೆಯೇ ಪರೆದೊಡಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಸಹೋದರ ಆ ತಂತ್ರಿ ಕೃಷ್ಣನ ಸವಿ ನುಡಿಗೆ ಸಮ್ಮತಿಸಿ ನೀನೇನೋ ಸಂಧಿಗೆ ಒಪ್ಪಿಕೊಂಡಿದ್ದೆ. ಆದರೆ ಒಪ್ಪಿಕೊಂಡಿದ್ದೆ, ಆದರೆ ನಮ್ಮಗಳ ವಿನಾಶಕ್ಕೆ ನೀನೇ ಕಾರಣರಾಗುವೆ. ಸಹೋದರ ಹೌದು ಅಗ್ರಜ, ಈ ಗುರುಕುಲ ವಿನಾಶಕ್ಕೆ ನೀನೇ ಕಾರಣ ಆದವುಯೇ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಬಿಸಿ ರಕ್ತ ಪಾನ ಮಾಡದೆ ಬಿಡುವನಲ್ಲ ಈ ನಿನ್ನ ಸಹೋದರ. ಭಲೆ ಭಲೆ ಸಾಹಸಿ. ಕೇಳಿದ್ಯ ಮಾವ ಅಣ್ಣನ ಮಾತುಗಳನ್ನು? ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ನೋಡಿದೆಯಾ ಮಾವ ನನ್ನ ತಮ್ಮನ ಕೋಪಾಗ್ನಿ ಜ್ವಾಲೆಯನ್ನು? ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿ ಆಗಬಹುದೇ? ಈಗ ಏನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ
ಈ ಕೌರವೇಶ್ವರನ ಸಾರ್ವಭೌಮ ವೈಭವ ತೃಣೀಕರಿಸಿ ಆ ದಾಸಿ ಪುತ್ರನ ಮುಳಕ ದೋಪಡಿಯನ್ನು ಪ್ರಾರಂಭದಲ್ಲಿ ಸಹಿಸಲಾಗದ ತಪವನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತರಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸ ಕೌರವೇಶ್ವರ? ಶಕುನಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಅವನು ಕ್ಷತ್ರಿಯ ಕುಲದ ಕಳಂಕ. ಭಾರತ ವರ್ಷದಲ್ಲಿ ಅವನು ಕ್ಷತ್ರಿಯನು ನಿರ್ಮೂಲ ಮಾಡಲು ಅವನು ಅವತರಿಸುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಬಹಳ ಬಹಳ ಒಳ್ಳೆಯ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಸಮ್ಮತಿಸಿದನು. ಅರುಳು ಮುರುಳು ಮುದಕರಾದ ಉಗ್ರಸೇನನ್ನು ಹೆಸರಿಗೆ ತಕ್ಕ ಸಿಂಹಾಸನದ ಮೇಲೆ ಕುಳಿಯಿಸಿದನು. ಸಹೋದರನು ಸುರಪಾನದಿಂದ ಪ್ರಮಸ್ಕಾರ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮಣ್ಣಿನೇ ಕೌರವೇಶ್ವರ. ಶಕುನಿ, ಹಾಗಾದರೆ ನನ್ನನ್ನು ಆ ದ್ವಾರಕೆಗೆ ಕಳುಹಿಸಿದ್ದೇಕೆ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಸಲ್ಲಾಪ ಆಡಬಹುದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತನಾದ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಗಿದೆ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಯೋಗವು ಈಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಏಕೆ ಶಕುನಿ? ಆದರೆ ಅರ್ಜುನನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮಾತಿನಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲವೇ ಶಕುನಿ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಂದಿದ್ದ ಅಭ್ಯಾಸ ಮಾಡಿರುವ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಏಕೆ ಶಕುನಿ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸನ್ನಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡಿ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲೆದಕ್ಕೂ ಪುನಃ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದಾದರೇನು? ಕ್ಷತ್ರಿಯ ವೀರರಾದ ಅನುಭಕ್ತರಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕನ ಯಾಂಜನಾಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣ ಕ್ಷೇತ್ರದಲ್ಲಿ ಸೆಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ಧೈರ್ಯ ವೃತ್ತಿಯಾಕೆ ಏನೆಂದು ಶಕುನಿ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧ್ಯೆ ನೆವದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಗೊಲ್ಲ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಕೌರವೇಶ್ವರ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಆ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನು ಮಾಡುವುದಿಲ್ಲ. ನಡೆ ಮಾವ, ರಾಜ್ಯಸಭೆಗೆ ವೇಳೆ ಆಯಿತು, ಹೋಗೋಣ. ನಡೆ 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 ಕೌರವೇಶ್ವರ, ನಡೆ ಕೌರವೇಶ್ವರ. ನಡೆ 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 ಕುರುಕುಲದ ರಣಗಳೇ, ನಡೆ. ನೀನಾಗುವೆ
ರಣ ಬಲಿ. ನನ್ನ ಸಲಹೆಯನ್ನೇ ಕೇಳುತ್ತಿರೋ ನಿಮ್ಮ ಕುಲದ ಬೇರನ್ನೇ ಕಿತ್ತು ಒಯ್ಯುವನು. ನನ್ನನ್ನು ನಿನ್ನ ಹಿತೈಸೆಂದು ಭಾವಿಸುವ ಮೂಡ. ಕೌರವೇಶ್ವರ, ನಾನು ಸಹ ನಿನ್ನೊಡನೆ ಸೇರಿ ಎಂದು ನಿಮ್ಮಪ್ಪ ನಮಗೆ ಕಾಲಿಟ್ಟನು ಅಂದ ಕಾಯೋಟ ಗೂಢಾಯಿತು, ಮಾರಿಯೊಕ್ಕ ಬೀಳಾಯಿತು. ಕೌರವೇಶ್ವರ, ಶಕುನಿ ಎಂಬ ಮೂರಕ್ಷರಗಳ ಮರ್ಮಗಳು ನೀನೇನು ಬಲೆಯ ಮೂಡ. ಹೇಳುವುದೇ ಕೇಳು. ಶಾ ಎಂದರೆ ಶಸ್ತ್ರ ಅಸ್ತ್ರಗಳಿಲ್ಲದೆ, ಕೋ ಎಂದರೆ ಈ ನಿನ್ನ ಕುರು ಸಾಮ್ರಾಜ್ಯವನ್ನೇ, ನೀ ಎಂದರೆ ನಿರಾಯುಧನಾಗಿ ನಿರ್ಮೂಲ ಮಾಡುವುದೇ ಈ ಶಕುನಿಯ ಉದ್ದೇಶ. ಶಕುನಿಯಿಂದ ಕುರು ವಂಶ ಸರ್ವನಾಶ. ಕೌರವೇಶ್ವರ, ಎಂದು ನಿನ್ನ ಮಡಿದಿಯಾದ ಬಾಲಮತಿಯು ಮಂಡೆಗೆದರಿ ಮುಂಡೆ ಆಗೋಳ ಅಂದೆ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಕೌರವೇಶ್ವರ, ಅಧಿಕಾರ ಇದೆ ಎಂದು ಕೊಬ್ಬಿ ಬೆರೆತು ನಾವು ಮೂಡ. ಅಧಿಕಾರ ಬಲದಿಂದ ಕೊಬ್ಬಿ ಬೆರೆತಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ರೋಗಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಬೆರೆತಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ರೋಗಿ ನಾನು ನೋಡುವೆ. ಗೌರವ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲಮಾಸ ಗೈವುದೇ ನನ್ನ ಮನದಲ್ಲಿ. ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲಮಾಸ ಗೈವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲ ಮಾಡೋ ಸಂದಿದೆ ನನ್ನ ಮನದಲ್ಲಿ. ನಿನ್ನ ಕೊಲ ಮಾಡೋ ಸಂದಿದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪ. ಇಲ್ಲ ನನ್ನದು ತಪ್ಪು, ನನ್ನಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಬೆಳೆದಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ರೋಗಿ ನಾನು ನೋಡುವೆ. ಸೂರದನು ಹಿಡಿದಿರುವ ವೀರ ಪಾರ್ಥನು. ಸೂರದನು ಹಿಡಿದಿರುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸೂರದನು ಹಿಡಿದಿರುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು.
ಅಧಿಕಾರ 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 ಬಲದಿಂದ ಕೊಟ್ಟು ಬೆಳೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ರೋಗಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಪಿತಾಮಹ ಆಚಾರ್ಯರೇ, ಸಭಾಸದರೇ, ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೆ. ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೆ. ಕುಂಭಿನಿಯ ಕಾರ್ತಸ್ವರ ಸಂಪನ್ನ ದೀಪ್ತಿಮಣಿ ಮಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರ ಏಗರೆ ಎನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಸಾಕ್ಷಿ ಇರುವರ ನನಗೆ ಸರಿ ಸಾಕ್ಷಿ ಇರುವರ ಸಾಕ್ಷಿ ಇರುವರ ನನಗೆ ಸರಿ ಸಾಕ್ಷಿ ಇರುವರ ಗುರುಕುಲ ಸಿಂಗ್ ಆಸನದಿ ಚಲವ ಬಿಡದೆ ಸೌರ್ಯಕ್ಕೆ ಕೈಗೆದರ ಎನಿಸಿ ಬಾಳುತ್ತೆ. ಗುರುಕುಲ ಸಿಂಗ್ ಆಸನದಿ ಚಲವ ಬಿಡದೆ ಸೌರ್ಯಕ್ಕೆ ಕೈಗೆದರ ಎನಿಸಿ ಬಾಳುತ್ತೆ. ಸಾಕ್ಷಿ ಇರುವರೆಗೆ ನನಗೆ ಸರಿ ಸಾಕ್ಷಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದಿ ಹಣದೊಳು ರಿಪುಗಳ ಒದಿಸದ ಬಿಡುವನ. ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದಿ ರಣದಳು ರಿಪುಗಳು ಒದಿಸದ ಬಿಡುವನ. ಬಾಬ ಶಕುನಿ ಸಲಹೆ ನೀಡದಿರುವನೆ ಶತ್ರುಗಳನ್ನು ಬಿಡುವನೆ. ಬಾಬ ಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ. ಈಗಿರುವಲ್ಲಿ ಸಾಕ್ಷಿ ಇರುವವರೆಗೆ ನನಗೆ ಸರಿ ಸಾಕ್ಷಿ ಇರುವವರೆಗೆ ಸಾಕ್ಷಿ ಇರುವವರೆಗೆ ನನಗೆ ಸರಿ ಸಾಕ್ಷಿ ಇರುವವರೆಗೆ ಗುರುಕುಲ ಸಿಂಗ್ ಆಸನದಿ ಚಲವ ಬಿಡದೆ ಸೌರ್ಯಕ್ಕೆ ಕೈಗೆದರ ಎನಿಸಿ ಬಾಳುತ್ತೆ. ಗುರುಕುಲ ಸಿಂಗ್ ಆಸನದಿ ಚಲವ ಬಿಡದೆ ಸೌರ್ಯಕ್ಕೆ ಕೈಗೆದರ ಎನಿಸಿ ಬಾಳುತ್ತೆ. ಸಾಕ್ಷಿ ಇರುವವರೆಗೆ ನನಗೆ ಸರಿ ಸಾಕ್ಷಿ ಇರುವವರೆಗೆ. ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಬೀದಿ ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ.
ನೋಡಿದಿರಾ ನೋಡಿದರಾ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಇದೆ ಎಂಬುದನ್ನು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧಕ್ಕೆ ಸಿದ್ಧನಲ್ಲವೇ? ಏನು ಹೇಳಿದೆ ತಾತ? ಯುದ್ಧವೇ ಯುದ್ಧ ತಾತ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಜ್ಜು ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ನಮ್ಮ ಅಂಗಾದೀಪ ಕರ್ಣನಿಲ್ಲವೇ? ಮಹಾರಾಜರಿಗೆ ಜಯವಾಗಲಿ. ಮಿತ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದ ಬೆಳೆದ ನಮಗೇಕೆ ಆ ವಿಚಾರ? ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯನು ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮರು ಸಭೆಗೆ ಆಗಮಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಚಕ್ರೇಶ್ವರನಾದ ನಾನಿರುವಲ್ಲಿ ಆ ಕೃಷ್ಣನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಆ ದಾಸಿ ಪುತ್ರನಾದ ವಿದುರ ಮಹಾಶಯನ ಮನೆಗೆ ಹೋದನಂತೆ. ಅವನೋ ಪುರುಷೋತ್ತಮ. ಆ ಕೌರವ ಪಕ್ಷೀಯರೇ, ಈಗ ಎಲ್ಲರೂ ಕೇಳಿದೆ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತಹವರನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊರಡಿಸಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಇದೋ ಅಗ್ರಜ, ಸಿದ್ಧಪಡಿಸಿರುವನು. ಎಲ್ಲಿ ಅದನ್ನು ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಿರುವೆನು. ಇದೋ ಅಗ್ರಜ. ಧರ್ಮ ಕಾಂಡವ ಕರ್ಮ ಪಾಯಿಮ, ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಯಿಮ, ಧರ್ಮ ಕಾಂಡವ ಧರ್ಮ ವಿಜಯವೋ ಕರ್ಮ ನಿಲಯವೋ, ಧರ್ಮ ವಿಜಯವೋ ಕರ್ಮ ನಿಲಯವೋ, ಕರ್ಮವನರಿತು ನಿನಲೆ ಕಣ್ಣೆ ಮನುಜ, ಮರ್ಮವನರಿತು ನಿನಲೆ ಕಣ್ಣೆ ಮನುಜ, ಧರ್ಮ ಕಾಂಡವ ಕರ್ಮ ಪಾಹಿಮ, ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೆ ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ
ಧರ್ಮ ಕಾಂಡವ ಧರ್ಮ ಪಾಹಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಓಹೋ, ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಕುಳಿತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುವಾಗ ಆತನು ಕಣ್ಣೆತ್ತಿಯೂ ಸಹ ನೋಡದೆ ಹಾಗೇ ಕುಳಿತಿರುವನಲ್ಲ. ಇರಲಿರಲಿ, ನನ್ನ ಈ ಪಾದದಿಂದ ಭೂಮಿಯನ್ನು ಮೆಟ್ಟಿದರೆ ತಾನಾಗೇ ಬಂದು ನಮಸ್ಕರಿಸುವೆನು. ಜಾಗನಿಕ್ಕಳಾಗ ನನ್ನ ಯೋಗ ಮಾಡಿ. ಭಾವ, ಭೂಪಾಲಕನಾದ ನೀನು ಗೋಪಾಲಕನಾದ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಛೇ! ಕೃಷ್ಣ, ಭೂಪಾಲಕನಾದ ನಾನು ಗೋಪಾಲಕನಾದ ನಿನಗೆ ನಮಸ್ಕರಿಸಿದನೆ. ಕೃಷ್ಣ, ಭಾವ, ಅಟ್ಟಹಾಸದಿಂದ ದಿಕ್ಕಟ್ಟು ಬರುವವರ ದಿಟ್ಟತನದಿ ಎದೆ ಮೆಟ್ಟಿ ಸಿಗುವ ಪಟ್ಟುಗಾರನಯ್ಯ ಈ ರಣ ದುರಂದುರ ಕುರುಕುಲ ಚಕ್ರೇಶ್ವರ. ಕೃಷ್ಣ, ಭಾವ, ನೀನು ಇಲ್ಲಿಗೆ ಬಂದದ್ದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತತ್ವ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯುವವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನ್ನ ಕಾಲಿಗೆ ನಮಸ್ಕರಿಸಿದ ಒಂದು ಹೆಮ್ಮೆ ಪಡಬೇಡ. ಕೃಷ್ಣ, ಭಾವ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಆಹಾ, ಬಗೆ ಬಗೆಯ ವೇಷವನ್ನು ಧರಿಸಿ ಬೆಣ್ಣೆ ಮುದ್ದೆಯನ್ನು ಕದ್ದು ತಿಂದದ್ದಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದಾಯಿತು. ಇಷ್ಟು ಸಾಲದೆ ಕೃಷ್ಣ, ಭಾವ, ಇಷ್ಟು ಸಾಲದೆ ನೀನು ಈಗ ದೂತನಾಗಿ ಬರಬಹುದೇ? ಏಕೆ ಕೃಷ್ಣ? ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರ ಮಹಾಶಯನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಇವರುಗಳ ಮನೆಗಾದರೂ ಹೋಗಬಾರದಿತ್ತೇ? ಗೊಲ್ಲನಿಂದ ಪರಿಪೋಷಿತನಾದ ನಿನ್ನ ಗೊಲ್ಲ ಬುದ್ಧಿಯು ಎಲ್ಲಿ ತಾನೇ ಓದಿತ್ತು? ನೀನು ಬಂದೇ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವೆನು. ಪಾಂಡವರ ರಾಯಭಾರಿ, ಬಾ, ಈ ಪೀಠವನ್ನು ಅಲಂಕರಿಸು. ಹಾಗೇ ಆಗಲಿ ಭಾವ. ಕೃಷ್ಣ, ಭಾವ, ನಿನಗೆ ನರ್ತನವೆಂದರೆ ಬಲು ಮಮತೆಯಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇರುವುದು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಆಸ್ಥಾನದ ರಾಜ ನರ್ತಕಿಯರನ್ನು ಕರೆ ಮಾಡು. ಯಾರಲ್ಲಿ ನರ್ತಕರನ್ನು ಆಸ್ಥಾನಕ್ಕೆ ಬರಮಾಡಿ. ಗುರು ಭೂಪ ರಾಜೇಶ್ವರ, ಕರುಣಾಳು ಗುರು ಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ, ಕರುಣಾಳು ಗುರು ಭೂಪ ರಾಜೇಶ್ವರ.
ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಜನನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ತಿಲಕ ಮಕುಟೇಶ್ವರ ವೀರ ಕರುಣಾಳು ವರ್ಣದ ಈ ಚೆಲುವ ಕೃಷ್ಣ ಹರೇ ನೀಲವರ್ಣದ ಈ ಚೆಲುವ ಕೃಷ್ಣ
ಕೊಳಲನ್ನಾದದಿ ನಲಿವ ಕೊಳಲನಾದದಿ ನಲಿವ ಈ ಚಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಇವನಿಗೆ ಸಾಟಿ ಯಾರ್ಯಾರಿಲ್ಲ. ಇವನಿಗೆ ಸಾಟಿ ಯಾರ್ಯಾರಿಲ್ಲ. ಇವನಿಗೆ ಸಾಟಿ ಯಾರ್ಯಾರಿಲ್ಲ. ಕುರುವಂಶ ಕುಲ ತಿಲಕ ಚಲದ ಕಮ. ಕುರುವಂಶ ಕುಲ ತಿಲಕ ಚಲದ ಕಮ. ಕರುಣಾಳು ಕುರುಭೂಪ ರಾಜೇಶ್ವರ ಹರಿಗಿರತ ಕುರುವಂಶ ಕುಲ ತಿಲಕ ಮಗುಡೇಶ್ವರಾಧೀನ. ಕರುಣಾಳು ಕುರುಭೂಪ ರಾಜೇಶ್ವರ. ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಾಮ್ ತಾಮ್ ತಾಮ್. ಸಹೋದರ ದುಶ್ಯಾಸನ, ಸೈಂಧವ ರಾಜ, ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತೈ ತೈ ತೈ. ಯದುಪತಿ ತಗದಿಮ್ಮಿ ತಗ ಜೆಣ್ಣು ತಗಿಡ್ತಾಮ್ ತಗಿಡ್ತಾಮ್. ತಗದಿಮ್ಮಿ ತಗ ಜೆಣ್ಣು ತಗಿಡ್ತಾಮ್ ತಗಿಡ್ತಾಮ್. ತಗಿಡ್ತಾಮ್ ತಗಿಡ್ತಾಮ್. ತಗಿಡ್ತಾಮ್ ತಗಿಡ್ತಾಮ್. ತಗಿಡ್ತಾಮ್ ತಗಿಡ್ತಾಮ್. ತಗಿಡ್ತಾಮ್ 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 ತಗಿಡ್ತಾಮ್. ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ ತಗ ಜೆಣ್ಣು ತಗದಿಮ್ಮಿ. ತಾಕ ತಜಂ ತರಿದಾ ತಜಂ ತರಿದಾ ತರಿಗಿನಕಂ ದಾದಿ ಕಿನ್ನ ತುಂ ದದ್ದಿಕ್ಕಿನ್ನ ತರಿಗಿನ್ನ 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 ತಾಕ ತಜಂ ತರಿದಾ ತಜಂ ತರಿದಾ ತರಿಗಿನಕಂ ದಾದಿ ಕಿನ್ನ ತುಂ ದದ್ದಿಕ್ಕಿನ್ನ ತರಿಗಿನ್ನ 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 ತಾಕ ತಜಂ ತರಿದಾ ತಜಂ ತರಿದಾ ತರಿಗಿನಕಂ ದಾದಿ ಕಿನ್ನ ತುಂ ದದ್ದಿಕ್ಕಿನ್ನ ತರಿಗಿನ್ನ 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 ತಗದಿಮ್ಮಿ ತಗ ಜೆಣ್ಣು 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 ತಗದಿ. ತಾ ತುಂಗ ತಕ್ಕ ತುಂಗ ದಿಗಿತ ಕೋಟಕ್ಕ ತುಂಗ ದಿಗಿತಕ 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 ಸೈ ದಿಗಿತಕ 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 ಸೈ ದಿಗಿತಕ 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 ಸೈ ದಿಗಿತಕ ಸೈ ದಿಗಿತಕ ಸೈ ದಿಗಿತಕ ತಾ ತುಂಗ ತಕ್ಕ ತುಂಗ ದಿಗಿತ ಕೋಟಕ್ಕ ತುಂಗ ದಿಗಿತಕ 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 ಸೈ ದಿಗಿತಕ 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 ಸೈ ದಿಗಿತಕ 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 ಸೈ ದಿಗಿತಕ ಸೈ ದಿಗಿತಕ ಸೈ ದಿಗಿತಕ ತಾ ತುಂಗ ತಕ್ಕ ದಿಗಿತ ಕೋಟಕ್ಕ ತುಂಗ ದಿಗಿತಕ 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 ಸೈ ದಿಗಿತಕ 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 ಸೈ ದಿಗಿತಕ 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 ಸೈ ದಿಗಿತಕ ಸೈ ದಿಗಿತಕ ಸೈ ದಿಗಿತಕ ದಿಗಿತಕ ಸೈ ದಿಗಿತಕ ಸೈ ದಿಗಿತಕ ದಿಗಿತಕ ಸೈ ದಿಗಿತಕ ಸೈ.
కరుణాల కురుదూత రాజేశ్వర కురువంశ కుల తిలక మకుడేశ్వర ధీర కరుణాలు కురువంశ మకుడేశ్వర ధీర కరుణాలు కురుదూత రాజేశ్వర